ಟಾಪ್ 10 ನಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಮೈಸೂರು ಮೂಡಾ ಸೈಟ್ ಹಗರಣದಲ್ಲಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ರನ್ನ ಲೋಕಾಯುಕ್ತ ಬಾಡಿ ವಾರೆಂಟ್ನಲ್ಲಿ ಈಗ ವಶಕ್ಕೆ ಪಡೆದುಕೊಂಡಿದೆ. ಅರ್ಜೆಂಟೀನಾ ಫುಟ್ಬಾಲ್ನ ದಂತಕತೆ ಲಿಯೋನೆಲ್ ಮೆಸ್ಸಿ ಅವರ ಕೋಚ್ ಇಂಡಿಯಾ ಪ್ರವಾಸದ ಸಂದರ್ಭದಲ್ಲಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಗದ್ದಲ ಭುಗಿಲೆದ್ದು ಅವ್ಯವಸ್ಥೆಗೆ ಕಾರಣವಾದ ಹಿನ್ನೆಲೆಯಲ್ಲಿ ಕ್ರೀಡಾ ಸಚಿವ ಅರೂಪ್ ಬಿಸ್ವಾಸ್ ರಾಜೀನಾಮೆ ನೀಡಿದ್ದಾರಂತೆ. ವೆರಿ ಗುಡ್. ದಟ್ಟ ಮಂಜಿನಿಂದಾಗಿ ದೆಹಲಿ ಆಗ್ರಾಗೆ ಸಂಪರ್ಕ ಕಲ್ಪಿಸುವ ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ ಸರಣಿ ಅಪಘಾತ ಸಂಭವಿಸಿ 13 ಜನ ಸಾವನ್ನಪ್ಪಿದರೆ 60 ಜನರಿಗೆ ಗಾಯ ಆಗಿದೆ. ಬ್ರೆಜಿಲ್ನಲ್ಲಿ ಚಂಡಮಾರುತ ಅವಾಂತರ ಸೃಷ್ಟಿಸಿದೆ. ಬಿರುಗಾಳಿಯ ರಭಸಕ್ಕೆ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿರುವಂತಹ ಲಿಬರ್ಟಿ ಪ್ರತಿಮೆಯ ಮಾದರಿಯೊಂದು ತಕ್ಷಣದ ಬ್ರೆಜಿಲ್ನ ಗುವಾಯ್ಬಾ ನಗರದಲ್ಲಿ ಉರುಳಿ ಬಿದ್ದಿದೆ. ಗಾಳಿಯ ವೇಗ ಗಂಟೆಗೆ 80 ರಿಂದ 90 ಕಿಲೋಮೀಟರ್ ಇತ್ತು. ಮೆಕ್ಸಿಕೋದಲ್ಲಿ ಖಾಸಗಿ ಜೆಟ್ ಒಂದು ಪತನವಾಗಿದ್ದು 7 ಜನ ಸಜೀವ ದಹನಗೊಂಡಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ವೇಳೆ ವಾಣಿಜ್ಯ ಕಟ್ಟಡವೊಂದರ ಮೇಲ್ಛಾವಣಿಗೆ ಡಿಕ್ಕಿಯಾಗಿ ಜೆಟ್ ಧ್ವಂಸಗೊಂಡಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕ್ವೆಟ್ಟಾಗೆ ತೆರಳುತ್ತಾ ಇದ್ದಂತ 30 ಜನರಿದ್ದ ಬಸ್ ಅನ್ನು ಅಪರಿಚಿತ ಬಂದೂಕುದಾರಿಗಳು ಅಪಹರಿಸಿದ್ದಾರೆ. ಕೋಟ್ಕಿ ಪ್ರದೇಶದ ಬಳಿ ಈ ಘಟನೆ ನಡೆದಿದ್ದು, ಸಿಂಧ್ ಮತ್ತು ಪಂಜಾಬ್ ಗಡಿಯ ಸಮೀಪ ಇರುವ ಹೈವೇ ಲಿಂಕ್ ರಸ್ತೆಯಲ್ಲಿ ದಾಳಿಕೋರರು ಬಸ್ ಮೇಲೆ ಗುಂಡು ಹಾರಿಸಿ 18 ಪುರುಷ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ಹಾನಿ ಮಾಡಲಿಲ್ಲ ಅಂತ ಮಹಿಳಾ ಪ್ರಯಾಣಿಕರೊಬ್ಬರು ಹೇಳಿದ್ದಾರೆ. ಕೊಪ್ಪಳದ ಹೊಸಲಿಂಗಾಪುರದ ಸರ್ಕಾರಿ ಶಾಲೆ, ನೃಪತುಂಗ ಅನುದಾನಿತ ಶಾಲೆ ಸೇರಿದಂತೆ ವಿವಿಧ ಶಾಲೆಗಳ ಬಿಸಿಯೂಟದಲ್ಲಿ ನುಸಿ ಹುಳುಗಳು ಪತ್ತೆಯಾಗಿವೆ. ಎಪಿಎಂಸಿ ಆವರಣದ ಗೋಡೌನ್ಗೆ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅಂತ್ಯಕ್ರಿಯೆ ವೇಳೆ ಸರ್ಕಾರಿ ಗೌರವಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿ ಮತ್ತು ಎಸ್ಪಿಗೆ ನೋಟಿಸ್ ನೀಡಲು, ಸಿಎಸ್ಗೆ ನೋಟಿಸ್ ನೀಡಲು ತಿಳಿಸುವುದಾಗಿ ಹೇಳಿದ್ದಾರೆ. ನಿನ್ನೆ ಸ್ವಲ್ಪ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಸರ್ಕಾರಿ ಗೌರವಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು. ಸರ್ಕಾರಿ ಗೌರವ ಎಷ್ಟು ಕೊಡಬೇಕು ಅಂದಿದ್ದಾರೆ. ಇನ್ನು ಶಾಮನೂರು ಕುಟುಂಬಸ್ಥರು ಇಂದು 3ನೇ ದಿನದ ಕಾರ್ಯವನ್ನು ನಿರ್ವಹಿಸಿದ್ದಾರೆ.